ಅನಾವರಣ ಪ್ರತಿಷ್ಠಾನ ಸಾಹಿತ್ಯ ನಚ್ಚನ ವಾರ್ಷಿಕ ಸಂಭ್ರಮಾಚರಣೆ. ದಿನಾಂಕ 17 ಮೇ 2026. ಸ್ಥಳ ಮಂಗಳೂರು. ಪಂಚಮುತ್ತೈದೆಯರಿಂದ ದೀಪ ಬೆಳಗುವುದರ ಮೂಲಕ ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಇದರ ಸಾಹಿತ್ಯ ನಚ್ಚನ ಕಾರ್ಯಕ್ರಮವು ಭಾನುವಾರದಂದು ನಗರದ ಉರ್ವ ಸ್ಟೋರ್ನಲ್ಲಿರುವ ಯುವ ವಾಹಿನಿ ಸಭಾಂಗಣದಲ್ಲಿ ಅದ್ಧೂರಿಯಿಂದ ಜರುಗಿತು. ಪ್ರಸಿದ್ಧ ಸಾಹಿತಿ ಮತ್ತು ಪ್ರಾಧ್ಯಾಪಕ ರಘು ಇಡ್ಕಿದು ಪ್ರತಿಜ್ಞಾ ವಾಕ್ಯಗಳನ್ನು ಉಚ್ಚರಿಸಿ ಹೇಳಿಸುವ ಮೂಲಕ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೂ ನಮ್ಮನ್ನು ನಾವು ಕಂಡುಕೊಳ್ಳುವುದಕ್ಕೆ, ಅಲ್ಲದೆ ನಮ್ಮೊಳಗಿನ ನಮ್ಮನ್ನು ಆರೋಗ್ಯವಾಗಿ ಇರಿಸಿಕೊಳ್ಳಲು, ಮಾನಸಿಕ ಧೈರ್ಯ ಪಡೆದುಕೊಳ್ಳಲು ಸಾಹಿತ್ಯ, ಸಾಂಸ್ಕೃತಿಕ ಎಂಬುದು ಬಹಳ ಮುಖ್ಯ ಎಂಬಂತೆ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಸ್ಥಾಪಕರಾದ ನ್ಯಾಯವಾದಿ, ಲೇಖಕಿ ಹಾಗೂ ಸಂಸ್ಥೆಯ ಅಧ್ಯಕ್ಷೆ ಪರಿಮಳ ಮಹೇಶ್ ವಹಿಸಿದರು. ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಕೇಂದ್ರ ಸಂಘಟನಾ ಕಾರ್ಯದರ್ಶಿ ಸಚಿನ್ ಎಸ್. ಎ. ಶ್ರವಣಬೆಳಗೊಳ ವೇದಿಕೆ ಅಲಂಕರಿಸಿದ್ದರು. ಅನಾವರಣ ಪ್ರತಿಷ್ಠಾನದ ಸಂಘಟಕರಾದ ಅಶ್ವಿಜ ಶ್ರೀಧರ್ ಉಪಸ್ಥಿತರಿದ್ದರು. 2026ನೇ ಸಾಲಿನ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಕಥೆಗಳ ಕಥಾಸಂಕಲನ ಬೆಳಕು ಗೆದ್ದ ಕಥೆಗಳು, ಪರಿಮಳ ಮಹೇಶ್ ಅವರ ಲೇಖನಮಾಲೆ ಕರಿಕೋಟಿನ ಬಿಳಿ ಸತ್ಯಗಳು ಹಾಗೂ ಅಶ್ವಿಜ ಶ್ರೀಧರ್ ಅವರ ಕಥಾಸಂಕಲನ ಚೀರುದಾರ ಕೃತಿಗಳು ಲೋಕಾರ್ಪಣೆಗೊಂಡವು. ಅಶ್ವಿಜ ಶ್ರೀಧರ್, ಸುನಿಲ್ ಹಳೆಯೂರು ಮತ್ತು ಡಾ. ವಾದಿರಾಜ ಕಲ್ಲೂರಾಯ ಕ್ರಮವಾಗಿ ಈ ಕೃತಿಗಳ ಪರಿಚಯ ಮಾಡಿದರು. ಕೃತಿಗಳನ್ನು ಮಹೇಶ್ ಕೆ. ಸೋಮಶೇಖರಪ್ಪ ಕೆ.ಎಚ್. ಉದಯ ಭಟ್ ಒಳಕ್ಕುಂಜ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅನಾವರಣ ಬಳಗದ ಸ್ಪರ್ಧಾ ನಿರ್ವಾಹಕರಾಗಿರುವ ನವ ವಧುವರರು ಭಾಸ್ಕರ್ ವರ್ಕಾಡಿ ಮತ್ತು ಮಂಜುಳಾ ದಂಪತಿಗಳು ಹಾಗೂ ಸಾಧಕರಾದ ಫ್ರಾನ್ಸಿಸ್ ಮ್ಯಾಕ್ಸಿಮಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಸ್ಥೆಯ ಸ್ಥಾಪಕ ಶಕ್ತಿಗಳಾದ ಮಹೇಶ್ ಕೆ. ಪರಿಮಳ ಮಹೇಶ್ ಮತ್ತು ಪದಾಧಿಕಾರಿಗಳನ್ನು ಸಂಘಟಕರು ಹಾಗೂ ಸರ್ವ ಸದಸ್ಯರು ಸೇರಿ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದರು. ಟೀಮ್ ಜೇನುಗೂಡು ವತಿಯಿಂದ ಸಂಸ್ಥೆಯ ಅಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಅಷ್ಟೇ ಅಲ್ಲದೆ ಕಳೆದ ವರುಷ ಅನಾವರಣ ಪ್ರತಿಷ್ಠಾನ ಅಂತರ್ಜಾಲದಲ್ಲಿ ನಡೆಸಿದ ದೀಪಾವಳಿ ಕಥಾಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಬಹುಮಾನ ಪಟ್ಟಿಯಲ್ಲಿ ಪ್ರಥಮ ಗಾಯತ್ರಿ ಪಳ್ಳತ್ತಡ್ಕ, ದ್ವಿತೀಯ ರೇವತಿ ಪದ್ಮರಾಜ ಜೈನ್, ತೃತೀಯ ಬಹುಮಾನ ಶಾಲಿನಿ ಕೆಮ್ಮಣ್ಣು ಮತ್ತು ಡಾ. ಕೊಳ್ಚಪ್ಪೆ ಗೋವಿಂದ ಭಟ್ ಹಾಗೂ ಉಳಿದಂತೆ ಮೆಚ್ಚುಗೆಯಲ್ಲಿ ಚೈತನ್ಯ ಕರ್ಕೇರ, ಅಚಲಬಿ ಹೆನ್ಲಿ, ಹರೀಶ್ ಕುಮಾರ್ ಮೆಲ್ಕಾರ್, ವಿಮಲಾರುಣ ಪಡಂಬೈಲು, ಕುಮಾರ ಚಲವಾದಿ, ವಿನುತಾ ಹಂಚಿನಮನಿ, ಪ್ರದೀಪ್ ಬೇಲೂರು, ಸುಮತಿ ಪಿ. ಕಾರ್ಕಳ, ಸಾಕ್ಷಿ ತಿಕೋಟಿಕರ ಮತ್ತು ಶ್ಯಾಮ್ ಪ್ರಸಾದ್ ಭಟ್ ಕಾರ್ಕಳ ಇವರನ್ನು ಗುರುತಿಸಲಾಯಿತು. ಹಿರಿಯ ಕಿರಿಯರಿಗೆ ಸ್ಫೂರ್ತಿದಾಯಕ ಆಟಗಳನ್ನು ಆಡಿಸುವುದಲ್ಲದೆ ಬಹುಮಾನಗಳನ್ನು ನೀಡಲಾಯಿತು. ಸ್ಥಳದಲ್ಲಿಯೇ ವಿಷಯ ಕೊಟ್ಟು ಆಶುಕವನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ರೇಖಾ ಸುದೇಶ್ ರಾವ್, ರಮ್ಯವಿಕೆ, ಸುಮತಿ ಪಿ. ಕಾರ್ಕಳ, ನಳಿನಿ ಭಾಸ್ಕರ್ ರೈ, ಹರೀಶ್ ಜಿ ನಾಯಕ್, ಸವಿತ ಕರ್ಕೇರ, ಲಕ್ಷ್ಮೀ ಮಂಗಳೂರು, ಅನಿತಾ ಶೆಣೈ, ಆರ್. ಎಂ. ಗೋಗೇರಿ, ಶ್ರೀಮತಿ ಸರೀನ್ ತಾಜ್ ಬೆಳ್ತಂಗಡಿ, ಗುಲಾಬಿ ಸುರೇಂದ್ರ ಸುರತ್ಕಲ್, ಹಿತೇಶ್ ಕುಮಾರೆ, ಕಾವ್ಯ ಪಿ. ಸೌಮ್ಯ ಆರ್. ಶೆಟ್ಟಿ, ರಾಧಿಕಾ ಮೇಸ್ತ, ವನಜಾಕ್ಷಿ ಪಿ. ಚೆಂಬ್ರಕಾನ, ಶಾಲಿನಿ ಕೆಮ್ಮಣ್ಣು ಹೀಗೆ ಒಟ್ಟು 17 ಕವಿಗಳು ವಾಚನದಲ್ಲಿ ಭಾಗವಹಿಸಿದ್ದರು. ಶ್ಯಾಮ್ ಪ್ರಸಾದ್ ಭಟ್ ಕಾರ್ಕಳ ಇವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಅಲಂಕರಿಸಿ ತೀರ್ಪು ನೀಡಿ ಬಹುಮಾನವನ್ನು ವಿತರಿಸಿದರು. ಅನಾವರಣದ ಸದಸ್ಯರುಗಳು ಮಾತ್ರವಲ್ಲದೆ ಹವ್ಯಾಸಿ ಕಲಾವಿದರಿಂದ ಹಾಗೂ ಮಕ್ಕಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಒಟ್ಟು 17 ಕಾರ್ಯಕ್ರಮಗಳಲ್ಲಿ ಕ್ರಮವಾಗಿ ಭವಿಷ್ ಮೇಸ್ತ, ಭುವನ್ರಾಜ್, ರಿಶ್ವಿ ಆರ್. ಶೆಟ್ಟಿ, ನಿರೀಕ್ಷಿತಾ ಮಂಗಳೂರು, ರಿಧಿಮಾ ಅಮೀನ್, ರಿದ್ವಿಕ್ ಅಮೀನ್, ದಿಶಾ ಸಿಜಿ, ಪ್ರಶಾಂತ್ ಆಚಾರ್ಯ, ಅಗಸ್ತ್ಯ ಆತ್ರೇಯ, ಲಕ್ಷ್ಮೀ ಮಂಗಳೂರು, ಹವೀಶ್ ಪೂಜಾರಿ, ಕುಸುಮ ಕೆ. ಆರ್., ಐಶ್ವರ್ಯ ಪೂಜಾರಿ, ರಮ್ಯ ರಘುಪತಿ ಕೊಕ್ಕಡ, ಆಶಾ ಅಡೂರು, ಅಕ್ಷತಾ ಅಡೂರು, ಮೃದುಲಾ ತಿಂಗಳಾಯ, ಪರಿಮಳ ಮಹೇಶ್, ಸುಪ್ರೀತಾ ಚರಣ್, ಅನಿತಾ ಶೆಟ್ಟಿ ಮೂಡುಬಿದಿರೆ, ಪ್ರಶಾಂತ್ ಆಚಾರ್ಯ, ದಿನೇಶ್ ಚೆಂಪಿ, ರಶ್ಮಿ ಸನಿಲ್, ದೀಪಾ ಸದಾನಂದ, ನಿರೀಕ್ಷಿತಾ ಮಂಗಳೂರು ಭಾಗವಹಿಸಿದರು. ಮಧ್ಯಾಹ್ನದ ಸಂಭ್ರಮದ ಕ್ಷಣಕ್ಕೆ ಆಗಮಿಸಿದ ಕಲಾಸಕ್ತರಿಂದ ಹಾಡಿನ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಸಾಹಿತ್ಯಾಸಕ್ತರು ಮಾತ್ರವಲ್ಲದೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿದ್ದ ಪ್ರತಿಶತ 90 ಜನರನ್ನು ದಾಟಿದ ಅನಾವರಣ ಸಾಹಿತ್ಯ ನಚ್ಚನ 2026 ಕಾರ್ಯಕ್ರಮದಲ್ಲಿ ಸೃಷ್ಟಿ ಪಿ. ಹೊಳ್ಳ ಪ್ರಾರ್ಥನೆಯನ್ನು, ಅನಿತಾ ಶೆಟ್ಟಿ ಮೂಡುಬಿದಿರೆ ಸ್ವಾಗತವನ್ನು ಮಾಡುವುದರ ಮೂಲಕ ರಶ್ಮಿ ಸನಿಲ್, ಸುಪ್ರೀತಾ ಚರಣ್ ಕಡಬ ಮತ್ತು ದಿನೇಶ್ ಚೆಂಪಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀಮತಿ ಸವಿತಾ ಕರ್ಕೇರ ವಂದನಾರ್ಪಣೆ ಮಾಡಿದರು. ಸುಪ್ರೀತಾ ಚರಣ್ ಕಡಬ, ಮೃದುಲಾ ತಿಂಗಳಾಯ ಹಾಗೂ ಅಶ್ವಿಜ ಶ್ರೀಧರ್ ಆಶಯ ಗೀತೆಗೆ ದನಿಯಾದರು. ಚುಟುಕು ಸಾಹಿತ್ಯ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಾದ ಗೋಪಾಲಕೃಷ್ಣ ಶಾಸ್ತ್ರಿಯವರು ಉಪಸ್ಥಿತರಿದ್ದರು. ಸರ್ವರ ಸಹಕಾರದ ಜೊತೆಗೆ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಸಂಪನ್ನಗೊಂಡಿತು. ವರದಿ ಸಂಘಟಕರು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು.